ಭಾಗ 1 50ಮ ದಿನ. ಎಲ್ಲವೂ ಬದಲಾದ ದಿನ. ಯೇಸುವಿನ ಪುನರುತ್ಥಾನದ 50 ದಿನಗಳ ನಂತರ ಭಯಭೀತರಾಗಿದ್ದ 120 ಮಂದಿ ಅನುಯಾಯಿಗಳು ಜೆರುಸಲೆಂನಲ್ಲಿದ್ದ ಒಂದು ಮೇಲಂತಸ್ತಿನ ಕೋಣೆಯಲ್ಲಿ ಒಗ್ಗೂಡಿದ್ದರು. ಯೇಸು ಅವರಿಗೆ ಸೂಚಿಸಿದ್ದಂತೆಯೇ ಅವರು ಕಾಯುತ್ತಿದ್ದರು. ಆಗ ಒಂದು ಘಟನೆ ನಡೆಯಿತು. ಪ್ರಬಲವಾದ ಗಾಳಿಯಂತಹ ಶಬ್ದ ಮತ್ತು ಅಗ್ನಿಯ ನಾಲಿಗೆಗಳಂತಹ ದೃಶ್ಯ. ತಕ್ಷಣವೇ ಆ ಸಾಮಾನ್ಯ ಜನರು ತಾವೆಂದು ಕಲಿಯದಿದ್ದ ಭಾಷೆಗಳಲ್ಲಿ ಮಾತನಾಡಲಾರಂಭಿಸಿದರು. ಹೀಗೆ ಸಭೆ, ಚರ್ಚ್ ಅಸ್ತಿತ್ವಕ್ಕೆ ಬಂದಿತು ಮತ್ತು ಜಗತ್ತು ಎಂದಿಗೂ ಮೊದಲಿನಂತಿರಲಿಲ್ಲ. ವಿನಾಶದಿಂದ ಪರಿವರ್ತನೆಯೆಡೆಗೆ. ಪೆಂಟೆಕೋಸ್ಟ್ನ ಪವಾಡವನ್ನು ಅರ್ಥಮಾಡಿಕೊಳ್ಳಲು ಶಿಷ್ಯರ ಭಾವನಾತ್ಮಕ ಸ್ಥಿತಿಯನ್ನು ನಾವು ಅರಿಯಬೇಕಾಗಿದೆ. ಕೇವಲ 7 ವಾರಗಳ ಹಿಂದಷ್ಟೇ ತಮ್ಮ ಗುರುವನ್ನು ಅತ್ಯಂತ ಕ್ರೂರವಾಗಿ ಕೊಲ್ಲುವುದನ್ನು ಅವರು ಕಣ್ಣಾರೆ ಕಂಡಿದ್ದರು. ಇಸ್ರೇಲ್ ರಾಜ್ಯವು ಪುನಃ ಸ್ಥಾಪನೆಗೊಳ್ಳುತ್ತದೆ ಎಂಬ ಅವರ ಕನಸುಗಳು ಆ ರೋಮನ್ ಶಿಲುಬೆಯ ಮೇಲೆ ಆತನೊಂದಿಗೆ ಕೊನೆಗೊಂಡಿದ್ದವು. ಹೌದು, ಆತನು ಪುನರುತ್ಥಾನಗೊಂಡಿದ್ದನು. ಅವರು ಆತನನ್ನು ನೋಡಿದ್ದರು, ಮುಟ್ಟಿದ್ದರು ಮತ್ತು ಆತನೊಂದಿಗೆ ಊಟವನ್ನು ಮಾಡಿದ್ದರು. ಆದರೆ ನಂತರ ಆತನು ಪರಲೋಕಕ್ಕೆ ಆರೋಹಣನಾದನು. ಆತನು ಅವರನ್ನು ಬಿಟ್ಟು ಹೋಗುವಾಗ ಕೇವಲ ಒಂದು ವಾಗ್ದಾನವನ್ನು ಮಾತ್ರ ನೀಡಿದ್ದನು. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದುವಿರಿ. ಆಗ ನೀವು ಯೆರೂಸಲೇಮಿನಲ್ಲಿಯೂ ಸಮಸ್ತ ಯೂದಾಯ ಮತ್ತು ಸಮಾರ್ಯ ದೇಶಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ. ಅಪೊಸ್ತಲರ ಕೃತ್ಯಗಳು 1:8. ಆದ್ದರಿಂದ ಅವರು ಕಾದರು, ಪ್ರಾರ್ಥಿಸಿದರು ಮತ್ತು ತಾವು ವಿಷಯವನ್ನು ಸರಿಯಾಗಿ ಅರ್ಥಮಾಡಿಕೊಂಡಿದ್ದೇವೆ ಎಂದು ಬಹುಶಃ ಯೋಚಿಸಿದರು. ಭೌಗೋಳಿಕ ಟಿಪ್ಪಣಿ. ಯೇಸು ನೀಡಿದ ನಿಯೋಗವು ಒಂದು ನಿರ್ದಿಷ್ಟ ಕ್ರಮವನ್ನು ಅನುಸರಿಸಿತು. ಯೆರೂಸಲೇಮ್ ಅವರ ನಗರ, ಯೂದಾಯ ಅವರ ಪ್ರದೇಶ, ಸಮಾರ್ಯ ಅವರ ಶತ್ರುಗಳು, ಭೂಲೋಕದ ಕಟ್ಟಕಡೆಯವರೆಗೆ. ಈ ಮಾರ್ಗಸೂಚಿಯು ಅಪೊಸ್ತಲರ ಕೃತ್ಯಗಳು ಪುಸ್ತಕದ ನಿರೂಪಣೆಗೆ ಹಾಗೂ ಮುಂದಿನ 3 ಶತಮಾನಗಳ ಕಾಲ ಚರ್ಚ್ನ ವಿಸ್ತರಣೆಗೆ ದಿಕ್ಸೂಚಿಯಾಯಿತು. ಪೆಂತೆಕೋಸ್ತೆಯ ದಿನ ಕೇವಲ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದಕ್ಕಿಂತ ಹೆಚ್ಚಿನದು. ಪವಿತ್ರಾತ್ಮನು ಬಂದಾಗ ಶಿಷ್ಯರು ಕೇವಲ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಲಿಲ್ಲ. ಅವರು ರೋಮನ್ ಸಾಮ್ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದ ಯಹೂದಿ ಯಾತ್ರಿಕರಿಗೆ ದೇವರ ಮಹತ್ಕಾರ್ಯಗಳನ್ನು ಪ್ರಕಟಿಸಿದರು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ವಚನ 11. ಈ ಅದ್ಭುತವು ಕೇವಲ ಭಾಷೆಗೆ ಸಂಬಂಧಿಸಿದ್ದಲ್ಲ, ಅದು ಬಾಬೆಲ್ನ ಗೋಪುರದ ಘಟನೆಯ ಒಂದು ತಿರುವು ಆಗಿತ್ತು. ಬಾಬೆಲ್ನಲ್ಲಿ ದೇವರು ಭಾಷೆಗಳನ್ನು ಗೊಂದಲಗೊಳಿಸಿ ಮಾನವರನ್ನು ಚದುರಿಸಿದನು. ಆದರೆ ಪೆಂತೆಕೋಸ್ತೆಯಲ್ಲಿ ದೇವರು ಅನೇಕ ಭಾಷೆಗಳನ್ನು ಬಳಸಿಕೊಂಡು ಒಂದು ಹೊಸ ಜನಾಂಗವನ್ನು ಒಟ್ಟುಗೂಡಿಸಿದನು. ಕೆಲವೇ ವಾರಗಳ ಹಿಂದೆ ಯೇಸುವನ್ನು 3 ಬಾರಿ ನಿರಾಕರಿಸಿದ್ದ ಪೇತ್ರನು ಎದ್ದು ನಿಂತು ಅಷ್ಟು ಶಕ್ತಿಯಿಂದ ಸುವಾರ್ತೆಯನ್ನು ಸಾರಿದನು. 3,000 ಜನರು ನಂಬಿ ದೀಕ್ಷಾಸ್ನಾನ ಪಡೆದರು. ಒಂದೇ ದಿನದಲ್ಲಿ ಸಭೆಯು 120 ಮಂದಿಯಿಂದ 3,000ಕ್ಕೂ ಹೆಚ್ಚು ಜನರಿಗೆ ವಿಸ್ತರಿಸಿತು. ಅವರು ಅಪೊಸ್ತಲರ ಬೋಧನೆಯಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದಲ್ಲಿಯೂ ಮತ್ತು ಪ್ರಾರ್ಥನೆಗಳಲ್ಲಿಯೂ ದೃಢವಾಗಿ ಮುಂದುವರಿದರು. ಪ್ರತಿಯೊಬ್ಬರ ಮೇಲೂ ಭಯವುಂಟಾಯಿತು. ಅಪೊಸ್ತಲರಿಂದ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆದವು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ವಚನ 42-43. ಇದು ಕೇವಲ ಒಂದು ಧಾರ್ಮಿಕ ಅನುಭವವಾಗಿರಲಿಲ್ಲ, ರೋಮನ್ ಸಾಮ್ರಾಜ್ಯಕ್ಕಿಂತಲೂ ದೀರ್ಘಕಾಲ ಉಳಿಯಲಿರುವ ಒಂದು ಹೊಸ ಸಮುದಾಯದ ಜನನವಾಗಿತ್ತು. ಸಭೆ ಎಂದರೇನು? ಮುಂದುವರಿಯುವ ಮೊದಲು ಸಭೆ ಅಥವಾ ಚರ್ಚ್ ಎಂದರೆ ಏನು ಎಂಬುದನ್ನು ಸ್ಪಷ್ಟಪಡಿಸೋಣ. ಗ್ರೀಕ್ ಪದ ಎಕ್ಲೇಸಿಯಾ ಎಂದರೆ ಅಕ್ಷರಶಃ ಕರೆಯಲ್ಪಟ್ಟವರು ಅಥವಾ ಸಭೆ ಎಂಬ ಅರ್ಥವನ್ನು ಹೊಂದಿದೆ. ಪ್ರಾಚೀನ ಕಾಲದಲ್ಲಿ ನಾಗರಿಕರು ತಮ್ಮ ಮನೆಗಳಿಂದ ಹೊರಗೆ ಬಂದು ಸಾರ್ವಜನಿಕ ಅಥವಾ ನಾಗರಿಕ ಕಾರ್ಯಗಳನ್ನು ನಡೆಸಲು ಸೇರುವ ಸಭೆಯನ್ನು ಈ ಪದದಿಂದ ಕರೆಯಲಾಗುತ್ತಿತ್ತು. ಯೇಸು ಈ ಸಾಮಾನ್ಯ ಪದಕ್ಕೆ ಒಂದು ಅಸಾಮಾನ್ಯವಾದ ಆಧ್ಯಾತ್ಮಿಕ ಅರ್ಥವನ್ನು ನೀಡಿದರು. ಸಭೆಯ 2 ಮುಖ್ಯ ಅರ್ಥಗಳು. 1. ಸ್ಥಳೀಯ ಸಭೆ, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮತ್ತು ಕಾಲದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಲು ಸಂಘಟಿತರಾಗಿ ಸೇರುವ ದೀಕ್ಷಾಸ್ನಾನ ಪಡೆದ ವಿಶ್ವಾಸಿಗಳ ಸಮುದಾಯ. 2. ಸಾರ್ವತ್ರಿಕ ಸಭೆ, ಪೆಂತೆಕೋಸ್ತೆಯ ದಿನದಿಂದ ಕ್ರಿಸ್ತನು ಮರಳಿ ಬರುವ ತನಕ ಯೇಸು ಕ್ರಿಸ್ತನಲ್ಲಿ ನಿಜವಾಗಿ ನಂಬಿಕೆಯಿಟ್ಟಿರುವ ಎಲ್ಲಾ ವಿಶ್ವಾಸಿಗಳು. ಇದನ್ನೇ ಪೌಲನು ಕ್ರಿಸ್ತನ ದೇಹ ಎಂದು ಕರೆಯುತ್ತಾನೆ. ಈ ವ್ಯತ್ಯಾಸ ಬಹಳ ಮುಖ್ಯ, ಏಕೆಂದರೆ ಸಭೆ ಎಂದು ತನ್ನನ್ನು ಕರೆಯುವ ಪ್ರತಿಯೊಂದು ಸಂಸ್ಥೆಯೂ ನಿಜವಾದ ಕ್ರಿಸ್ತನ ಸಭೆಯಾಗಿರಬೇಕೆಂದಿಲ್ಲ. ಚರ್ಚ್ ಇತಿಹಾಸವನ್ನು ನೋಡಿದಾಗ ನಾವು ನಿಜವಾದ ವಿಶ್ವಾಸದ ಸಮುದಾಯಗಳನ್ನು, ಚರ್ಚ್ ಎಂಬ ಹೆಸರನ್ನು ಧರಿಸಿಕೊಂಡಿದ್ದರೂ ಅದರ ಮೂಲ ಸತ್ಯವನ್ನು ನಿರಾಕರಿಸಿದ ಸಂಸ್ಥೆಗಳನ್ನು ಕಾಣುತ್ತೇವೆ. ಯೆರೂಸಲೇಮಿನ ಸಭೆ ಒಂದು ಕ್ರಾಂತಿಕಾರಿ ಜೀವನ ಶೈಲಿ. ಆರಂಭಿಕ ಯೆರೂಸಲೇಮಿನ ಸಭೆ ಕೇವಲ ವಾರಕ್ಕೊಮ್ಮೆ ಸೇರುವ ಸಭೆಯಾಗಿರಲಿಲ್ಲ, ಅದು ಸಾಮಾಜಿಕ ಸಂಪ್ರದಾಯಗಳನ್ನೇ ಬದಲಿಸಿದ ಒಂದು ಕ್ರಾಂತಿಕಾರಿ ಸಮುದಾಯವಾಗಿತ್ತು. ಅವರು ಎಲ್ಲವನ್ನೂ ಹಂಚಿಕೊಂಡರು, ನಂಬಿದವರೆಲ್ಲರೂ ಒಟ್ಟಾಗಿದ್ದು ಎಲ್ಲವನ್ನೂ ಸಾಮಾನ್ಯವಾಗಿ ಹೊಂದಿದ್ದರು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ವಚನ 44. ಇದು ಬಲವಂತದ ಕಮ್ಯುನಿಸಂ ಆಗಿರಲಿಲ್ಲ,
ಅದು ಸ್ವಯಂ ಪ್ರೇರಿತ ಉದಾರತೆಯಾಗಿತ್ತು. ಅವರು ಸಾಮಾಜಿಕ ಗೋಡೆಗಳನ್ನು ಮುರಿದರು. ಶ್ರೀಮಂತರು ಮತ್ತು ಬಡವರು, ದಾಸರು ಮತ್ತು ಸ್ವತಂತ್ರರು, ಪುರುಷರು ಮತ್ತು ಸ್ತ್ರೀಯರು ಎಲ್ಲರೂ ದೇವರನ್ನು ಸಮಾನರಾಗಿ ಆರಾಧಿಸಿದರು. ಅವರು ಪ್ರತಿದಿನ ಸೇರಿದರು. ಸಾರ್ವಜನಿಕ ಆರಾಧನೆಗಾಗಿ ದೇವಾಲಯದ ಆವರಣದಲ್ಲಿ ಮತ್ತು ಆಪ್ತ ಅನ್ಯೋನ್ಯತೆಗಾಗಿ ಮನೆಗಳಲ್ಲಿ ಅವರು ಸೇರಿಕೊಳ್ಳುತ್ತಿದ್ದರು. ಅವರು ಅಗತ್ಯವಿರುವವರನ್ನು ನೋಡಿಕೊಂಡರು. ಯಾವ ವಿಶ್ವಾಸಿಗೂ ಮೂಲಭೂತ ಅಗತ್ಯಗಳ ಕೊರತೆ ಇರಲಿಲ್ಲ, ಏಕೆಂದರೆ ಇತರರು ತಮ್ಮ ಆಸ್ತಿಯನ್ನು ಮಾರಾಟ ಮಾಡಿ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತಿದ್ದರು. ಈ ರೀತಿಯ ಕ್ರಾಂತಿಕಾರಿ ಜೀವನಶೈಲಿ ಜನರನ್ನು ಆಕರ್ಷಿಸಿತು. ಆದ್ದರಿಂದ ರಕ್ಷಿಸಲ್ಪಡುತ್ತಿದ್ದವರನ್ನು ಕರ್ತನು ಪ್ರತಿದಿನವೂ ಅವರ ಸಂಖ್ಯೆಗೆ ಸೇರಿಸುತ್ತಿದ್ದನು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ವಚನ 47. ಬೆಳವಣಿಗೆಯ ಸವಾಲುಗಳು. ಮೊದಲ ಸಭೆಯ ಸಂಘರ್ಷಗಳು. ಪವಿತ್ರಾತ್ಮನಿಂದ ತುಂಬಿದ ಸಮುದಾಯಗಳಿಗೂ ಸಮಸ್ಯೆಗಳು ಎದುರಾಗುತ್ತವೆ. ಯೆರೂಸಲೇಮಿನ ಸಭೆಯು ಬೇಗನೆ 2 ಪ್ರಮುಖ ಸಮಸ್ಯೆಗಳನ್ನು ಎದುರಿಸಿತು. ಇವು ಮುಂದಿನ ಚರ್ಚ್ ಇತಿಹಾಸದಲ್ಲಿಯೂ ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತವೆ. 1. ಆಂತರಿಕ ಅಸಮಾನತೆ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 6 ವಚನ 1-7. ಗ್ರೀಕ್ ಭಾಷೆ ಮಾತನಾಡುತ್ತಿದ್ದ ಯಹೂದಿ ವಿಧವೆಯರನ್ನು ಪ್ರತಿದಿನದ ಆಹಾರ ವಿತರಣೆಯಲ್ಲಿ ಕಡೆಗಣಿಸಲಾಗುತ್ತಿತ್ತು. ಅಪೊಸ್ತಲರು ಏನು ಮಾಡಿದರು? ಅವರು 7 ಸೇವಕರನ್ನು, ದೀಕ್ಷಿತರನ್ನು ನೇಮಿಸಿದರು. ಅವರ ಹೆಸರುಗಳೆಲ್ಲವೂ ಗ್ರೀಕ್ ಹೆಸರುಗಳಾಗಿದ್ದವು. ಇದರಿಂದ ಎಲ್ಲರಿಗೂ ನ್ಯಾಯಯುತವಾಗಿ ಸೇವೆ ದೊರಕುವಂತೆ ಮಾಡಲಾಯಿತು. ಇದರಿಂದ ಒಂದು ಪ್ರಮುಖ ತತ್ವ ಸ್ಥಾಪಿತವಾಯಿತು. ಆಧ್ಯಾತ್ಮಿಕ ನಾಯಕತ್ವವು ಮತ್ತು ಪ್ರಾಯೋಗಿಕ ಆಡಳಿತವು 2 ಅಗತ್ಯವಾದ ಸೇವೆಗಳಾಗಿವೆ. 2. ಬಾಹ್ಯ ಒತ್ತಡ. ಯಾರು ರಕ್ಷಿಸಲ್ಪಡಬಹುದು? ಸಭೆಯನ್ನು ಬಹುತೇಕ ವಿಭಜಿಸುವಷ್ಟು ದೊಡ್ಡ ವಿವಾದವೊಂದು ಎದುರಾಯಿತು. ಅನ್ಯಜನರು ಕ್ರೈಸ್ತರಾಗುವ ಮೊದಲು ಯಹೂದ್ಯರಾಗಬೇಕೆ? ಅವರು ಸುನ್ನತಿ ಮಾಡಿಸಿಕೊಳ್ಳಬೇಕೆ? ಮೋಶೆಯ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಪಾಲಿಸಬೇಕೆ? ದೇವರು ಪೇತ್ರನಿಗೆ ನೀಡಿದ ದರ್ಶನ ಮತ್ತು ಕೊರ್ನೇಲಿಯನ ಪರಿವರ್ತನೆಯ ಮೂಲಕ ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ನೀಡಿದನು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 10. ಆದರೆ ಈ ವಿಷಯವು ಎಷ್ಟು ವಿವಾದಾಸ್ಪದವಾಗಿತ್ತೆಂದರೆ ಮೊದಲ ಸಭಾ ಸಮಾವೇಶವನ್ನು ನಡೆಸಬೇಕಾಯಿತು. ಪೇತ್ರ ಮತ್ತು ಕೊರ್ನೇಲಿಯ ದೇವರು ಗೋಡೆಗಳನ್ನು ಕೆಡವಿದಾಗ, ಪೇತ್ರನು ಮನೆಯ ಮೇಲ್ಛಾವಣಿಯಲ್ಲಿ ಪ್ರಾರ್ಥಿಸುತ್ತಿದ್ದಾಗ ದೇವರು ಅವನಿಗೆ ಒಂದು ವಿಚಿತ್ರ ದರ್ಶನವನ್ನು ತೋರಿಸಿದನು. ಒಂದು ದೊಡ್ಡ ಬಟ್ಟೆಯಲ್ಲಿ ಅಶುದ್ಧ ಎಂದು ಪರಿಗಣಿಸಲ್ಪಟ್ಟ ವಿವಿಧ ಪ್ರಾಣಿಗಳಿದ್ದವು. ಒಂದು ಧ್ವನಿ, ಎದ್ದು ಕೊಂದು ತಿನ್ನು ಎಂದು ಹೇಳಿತು. ಭಕ್ತಿಯುತ ಯಹೂದ್ಯನಾಗಿದ್ದ ಪೇತ್ರನು ಬೆಚ್ಚಿಬಿದ್ದನು. ಆಗ ಆ ಧ್ವನಿ ಹೇಳಿತು, ದೇವರು ಶುದ್ಧ ಮಾಡಿರುವುದನ್ನು ನೀನು ಸಾಮಾನ್ಯವೆಂದು ಕರೆಯಬೇಡ. ಇದೇ ಸಮಯದಲ್ಲಿ ಕೈಸರಿಯದಲ್ಲಿ ಕೊರ್ನೇಲಿಯ ಎಂಬ ರೋಮನ್ ಶತಾಧಿಪತಿಗೆ, ಅನ್ಯಜನನಾದ ದೇವಭಕ್ತನಿಗೆ ಒಂದು ದರ್ಶನವಾಯಿತು. ಪೇತ್ರನನ್ನು ಕರೆಸಿಕೊಳ್ಳುವಂತೆ ಅವನಿಗೆ ತಿಳಿಸಲಾಯಿತು. ಪೇತ್ರನು ಅಲ್ಲಿಗೆ ಬಂದಾಗ ಸುವಾರ್ತೆಯನ್ನು ಕೇಳಲು ಉತ್ಸುಕವಾಗಿದ್ದ ಅನೇಕ ಅನ್ಯಜನರು ಮನೆಯಲ್ಲಿದ್ದರು. ಪೇತ್ರನು ಸುವಾರ್ತೆ ಸಾರುತ್ತಿದ್ದಾಗ ಯಹೂದಿ ವಿಶ್ವಾಸಿಗಳ ಮೇಲೆ ಪೆಂತೆಕೊಸ್ತೆಯಲ್ಲಿ ಬಂದಿದ್ದ ಅದೇ ರೀತಿಯಲ್ಲಿ ಪವಿತ್ರಾತ್ಮನು ಅನ್ಯಜನರ ಮೇಲೆಯೂ ಇಳಿದನು. ಆಗ ಪೇತ್ರನು ಆಶ್ಚರ್ಯದಿಂದ ಹೇಳಿದನು, ನಮ್ಮಂತೆಯೇ ಪವಿತ್ರಾತ್ಮನನ್ನು ಪಡೆದ ಇವರಿಗೆ ದೀಕ್ಷಾಸ್ನಾನಕ್ಕಾಗಿ ನೀರನ್ನು ತಡೆಯಲು ಯಾರಾದರೂ ಸಾಧ್ಯವೇ? ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 10 ವಚನ 47. ಈ ಘಟನೆ ಎಲ್ಲವನ್ನೂ ಬದಲಿಸಿತು. ಸುವಾರ್ತೆ ಕೇವಲ ಯಹೂದ್ಯರಿಗಷ್ಟೇ ಅಲ್ಲ, ಇಡೀ ಲೋಕಕ್ಕಾಗಿತ್ತು. ದೇವರು ಮೊದಲಿನಿಂದಲೂ ಉದ್ದೇಶಿಸಿದ್ದ ಸಂಗತಿಯನ್ನು ಪೇತ್ರನು ಆಳವಾಗಿ ಅರ್ಥಮಾಡಿಕೊಂಡನು. ಯೆರೂಸಲೇಮಿನ ಸಭಾ ಸಮಾವೇಶ, ಸಭೆಯ ಮೊದಲ ಪ್ರಮುಖ ನಿರ್ಧಾರ. ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯದ ವೇಳೆಗೆ ಅನ್ಯಜನರ ಪ್ರಶ್ನೆ ಗಂಭೀರ ಸಮಸ್ಯೆಯಾಯಿತು. ಕೆಲವು ಯಹೂದಿ ಕ್ರೈಸ್ತರು ಹೀಗೆ ಒತ್ತಾಯಿಸಿದರು, ಮೋಶೆಯ ಸಂಪ್ರದಾಯದ ಪ್ರಕಾರ ನೀವು ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ರಕ್ಷಿಸಲ್ಪಡಲಾರಿರಿ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 15 ವಚನ 1. ಅನ್ಯಜನರಿಗೆ ಸುವಾರ್ತೆ ಸಾರುತ್ತಿದ್ದ ಪೌಲ ಮತ್ತು ಬಾರ್ನಬರು ಇದನ್ನು ಬಲವಾಗಿ ವಿರೋಧಿಸಿದರು. ಸಭೆಯ ಪ್ರತಿಕ್ರಿಯೆ ಏನಾಗಿತ್ತು? ಅವರು ಯೆರೂಸಲೇಮಿನಲ್ಲಿ ಅಪೊಸ್ತಲರು, ಹಿರಿಯರು ಮತ್ತು ಇಡೀ ಸಭೆಯವರು ಭಾಗವಹಿಸಿದ ಒಂದು ಸಭಾ ಸಮಾವೇಶವನ್ನು ನಡೆಸಿದರು. ಬಹಳ ಚರ್ಚೆಯ ನಂತರ ಪೇತ್ರನು ಕೊರ್ನೇಲಿಯನ ಘಟನೆಯನ್ನು ನೆನಪಿಸಿದನು. ನಂತರ ಯೇಸುವಿನ ಸಹೋದರನಾದ ಯಾಕೋಬನು ಒಂದು ನಿರ್ಧಾರವನ್ನು ಪ್ರಸ್ತಾಪಿಸಿದನು. ಆದುದರಿಂದ ದೇವರ ಕಡೆಗೆ ತಿರುಗಿಕೊಳ್ಳುವ ಅನ್ಯಜನರನ್ನು ನಾವು ತೊಂದರೆಪಡಿಸಬಾರದು, ಆದರೆ ವಿಗ್ರಹಗಳಿಂದ ಅಪವಿತ್ರವಾದವುಗಳಿಂದಲೂ, ಜಾರತ್ವದಿಂದಲೂ, ಕತ್ತು ಹಿಸುಕಿ ಕೊಂದವುಗಳಿಂದಲೂ ಮತ್ತು ರಕ್ತದಿಂದಲೂ ದೂರವಿರಬೇಕೆಂದು ಅವರಿಗೆ ಬರೆಯಬೇಕು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 15 ವಚನ 19-20. ಗಮನಿಸಿ, ಅವರು ಯಾವುದನ್ನು ಕಡ್ಡಾಯಗೊಳಿಸಲಿಲ್ಲ. ಸುನ್ನತಿ, ಸಬ್ಬತ್ ಆಚರಣೆ, ಯಹೂದಿ ಆಹಾರ ನಿಯಮಗಳು, ಸುವಾರ್ತೆಯು ಸಾಂಸ್ಕೃತಿಕ ಪೂರ್ವಷರತ್ತುಗಳಿಂದ ಮುಕ್ತವಾಗಿತ್ತು. ಈ ನಿರ್ಧಾರವು ಜಗತ್ತಿನಾದ್ಯಂತ ಸುವಾರ್ತೆ ಸಾರುವ ಕಾರ್ಯಕ್ಕೆ ದೊಡ್ಡ ಬಾಗಿಲನ್ನು ತೆರೆದಿತು. ದೇವರ ಪುರಾತನ ವಾಗ್ದಾನ ನೆರವೇರಿತು. ದೇವರು ಅಬ್ರಹಾಮನಿಗೆ ಕೊಟ್ಟ ವಾಗ್ದಾನವನ್ನು ನೆನಪಿಸಿಕೊಳ್ಳಿ, ನಿನ್ನ ಮೂಲಕ ಭೂಮಿಯ ಎಲ್ಲಾ ಕುಟುಂಬಗಳು ಆಶೀರ್ವದಿಸಲ್ಪಡುವವು. ಆದಿಕಾಂಡ ಅಧ್ಯಾಯ 12 ವಚನ 3.
ಸಭೆಯು ಈ ಪುರಾತನ ಒಡಂಬಡಿಕೆಯ ನೆರವೇರಿಕೆಯಾಗಿತ್ತು. ಪೌಲನು ಹೀಗೆ ವಿವರಿಸುತ್ತಾನೆ: ಯಹೂದ್ಯನೂ ಇಲ್ಲ, ಗ್ರೀಕನೂ ಇಲ್ಲ, ದಾಸನೂ ಇಲ್ಲ, ಸ್ವತಂತ್ರನೂ ಇಲ್ಲ, ಗಂಡಸೂ ಇಲ್ಲ, ಹೆಂಗಸೂ ಇಲ್ಲ, ನೀವು ಎಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಬ್ಬರಾಗಿದ್ದೀರಿ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನದ ಪ್ರಕಾರ ಬಾಧ್ಯರೂ ಆಗಿದ್ದೀರಿ. ಗಲಾತ್ಯದವರಿಗೆ ಅಧ್ಯಾಯ 3 ವಚನ 28-29. ಇದು ಇಸ್ರಾಯೇಲನ್ನು ಬದಲಿಸುವ ತತ್ವವಾಗಿರಲಿಲ್ಲ. ದೇವರು ಇಸ್ರಾಯೇಲನ್ನು ತಿರಸ್ಕರಿಸಲಿಲ್ಲ. ಬದಲಾಗಿ ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಎಲ್ಲಾ ಜನಾಂಗದವರನ್ನು ತನ್ನ ಜನರೊಳಗೆ ಸೇರಿಸಿ ವಿವಿಧ ಜನಾಂಗಗಳಿಂದ ಒಂದು ಹೊಸ ಮಾನವ ಸಮುದಾಯವನ್ನು ನಿರ್ಮಿಸಿದನು. ಆರಂಭಿಕ ಸಭೆಯ ನಾಯಕತ್ವ ವಿಭಿನ್ನ ಮಾದರಿ. ಆರಂಭಿಕ ಸಭೆ ತನ್ನನ್ನು ಹೇಗೆ ಸಂಘಟಿಸಿಕೊಂಡಿತು? ಹೊಸ ಒಡಂಬಡಿಕೆಯಲ್ಲಿ ಕಂಡುಬರುವ ಮಾದರಿ ಗಮನಾರ್ಹವಾಗಿ ಸ್ಪಷ್ಟವಾಗಿದೆ. ಅಪೊಸ್ತಲರು 12 ಅಪೊಸ್ತಲರ ಜೊತೆಗೆ ಪೌಲನು ಬೋಧನೆ, ಸಭೆ ಸ್ಥಾಪನೆ ಮತ್ತು ಸುವಾರ್ತೆ ವಿಸ್ತರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಹಿರಿಯರು ಪ್ರೆಸ್ಬಿಟರ್ಸ್. ಪ್ರತಿ ಸ್ಥಳೀಯ ಸಭೆಯಲ್ಲಿಯೂ ಅನೇಕ ಆಧ್ಯಾತ್ಮಿಕ ನಾಯಕರು ಇದ್ದರು. ಅವರು ಬೋಧಿಸುತ್ತಿದ್ದರು ಮತ್ತು ದೇವರ ಜನರನ್ನು ಮೇಯಿಸುತ್ತಿದ್ದರು. ಪಾಸ್ಟರ್, ಬೋಧಕ ಮತ್ತು ಸುವಾರ್ತಿಕರ ಸೇವೆಯ ಮೂಲಕ ಸಭೆಯ ಆಂತರಿಕ ಸೇವೆ, ಸಂತರ ಆತ್ಮಿಕ ಬೆಳವಣಿಗೆ ಹಾಗೂ ಬಾಹ್ಯ ಸೇವೆ, ಲೋಕಕ್ಕೆ ಸುವಾರ್ತೆ ಸಾರುವುದು ನಡೆಯುತ್ತಿತ್ತು. ಹಿರಿಯರು, ಸೇವಕರು, ಡೀಕನ್ಸ್. ಅವರು ಪ್ರಾಯೋಗಿಕ ಅಗತ್ಯಗಳು ಮತ್ತು ಆಡಳಿತಾತ್ಮಕ ಸೇವೆಗಳನ್ನು ನೋಡಿಕೊಳ್ಳುತ್ತಿದ್ದರು. ಗಮನಿಸಬೇಕಾದ ಸಂಗತಿ ಏನು? ಒಬ್ಬನೇ ಪಾಸ್ಟರ್ ಎಲ್ಲವನ್ನೂ ನಿಯಂತ್ರಿಸುವ ವ್ಯವಸ್ಥೆ ಇರಲಿಲ್ಲ. ಯಾವುದೇ ಏಕೈಕ ವ್ಯಕ್ತಿಯ ಕೈಯಲ್ಲಿ ಸಂಪೂರ್ಣ ಅಧಿಕಾರವನ್ನು ಕೇಂದ್ರೀಕರಿಸುವ ವ್ಯವಸ್ಥೆ ಇರಲಿಲ್ಲ. ಪ್ರತಿಯೊಂದು ಸ್ಥಳೀಯ ಸಭೆಯಲ್ಲಿಯೂ ಅನೇಕ ಹಿರಿಯರು ಒಟ್ಟಾಗಿ ಸೇವೆ ಮಾಡುತ್ತಿದ್ದರು. ನಾಯಕತ್ವಕ್ಕೆ ಬೇಕಾದ ಅರ್ಹತೆಗಳು ಮುಖ್ಯವಾಗಿ ಪದವಿ ಅಥವಾ ವಿದ್ಯಾರ್ಹತೆಗಿಂತ ವ್ಯಕ್ತಿತ್ವ ಮತ್ತು ನಡತೆಯ ಮೇಲೆ ಕೇಂದ್ರೀಕರಿಸಿದ್ದವು. 1 ತಿಮೋಥೆಯ ಅಧ್ಯಾಯ 3, ತೀತ ಅಧ್ಯಾಯ 1. ಐತಿಹಾಸಿಕ ಎಚ್ಚರಿಕೆ. ಅಪೊಸ್ತಲರು ನಿಧನರಾದ ನಂತರ ಕೇವಲ ಒಂದು ಪೀಳಿಗೆಯೊಳಗೆ ಕೆಲವು ಸಭೆಗಳು ರೋಮನ್ ಆಡಳಿತ ಮಾದರಿಗಳನ್ನು ಅಳವಡಿಸಿಕೊಳ್ಳಲು ಆರಂಭಿಸಿದವು. ಪ್ರದೇಶಗಳ ಮೇಲೆ ಅಧಿಕಾರ ಹೊಂದಿದ ಒಬ್ಬೊಬ್ಬ ಬಿಷಪ್ಗಳು, ಹಂತ ಹಂತದ ಅಧಿಕಾರ ವ್ಯವಸ್ಥೆ ಮತ್ತು ರಾಜಕೀಯ ಪ್ರಭಾವಗಳು ಬೆಳೆಯತೊಡಗಿದವು. ಹೊಸ ಒಡಂಬಡಿಕೆಯ ಸಭಾ ಮಾದರಿಯಿಂದ ಉಂಟಾದ ಈ ಬದಲಾವಣೆಗಳು ಮುಂದಿನ ಚರ್ಚ್ ಇತಿಹಾಸದಲ್ಲಿ ದೊಡ್ಡ ಪರಿಣಾಮಗಳನ್ನು ಉಂಟುಮಾಡಿದವು. ಹಿಂಸೆಯ ಶಕ್ತಿ. ಯೆರೂಸಲೇಮಿನ ಸಭೆಯು ಒಂದೇ ನಗರದಲ್ಲಿ ಆರಾಮವಾಗಿ ಉಳಿದುಕೊಳ್ಳಬಹುದಾಗಿತ್ತು. ಆದರೆ ದೇವರ ಯೋಜನೆ ಬೇರೆ ಆಗಿತ್ತು. ಸ್ಟೆಫನನ ಹುತಾತ್ಮತೆಯ ನಂತರ ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 7 ಹಿಂಸೆಯಿಂದಾಗಿ ವಿಶ್ವಾಸಿಗಳು ಯೂದಾಯ ಮತ್ತು ಸಮಾರ್ಯ ದೇಶಗಳಾದ್ಯಂತ ಚದುರಿಹೋದರು. ಕಾಣಲು ಅದು ಒಂದು ವಿಪತ್ತಿನಂತೆ ತೋರುತ್ತಿತ್ತು, ಆದರೆ ಅದು ದೇವರ ದೈವಿಕ ಕಾರ್ಯತಂತ್ರವಾಗಿತ್ತು. ಅವರು ಎಲ್ಲಿಗೆ ಓಡಿಹೋದರೋ ಅಲ್ಲೆಲ್ಲ ಸುವಾರ್ತೆಯನ್ನು ಸಾರಿದರು. ಫಿಲಿಪ್ಪನು ಸಮಾರ್ಯಕ್ಕೆ ಹೋದನು. ಯಹೂದ್ಯರು ಮತ್ತು ಸಮಾರ್ಯದವರ ನಡುವೆ ತೀವ್ರ ವಿರೋಧವಿದ್ದರೂ ಫಿಲಿಪ್ಪನು ಅಲ್ಲಿ ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕಂಡನು. ಇಥಿಯೋಪಿಯಾದ ಅಧಿಕಾರಿಯು ನಂಬಿದನು. ಅವನು ಸುವಾರ್ತೆಯನ್ನು ತನ್ನ ದೇಶಕ್ಕೆ ಕೊಂಡೊಯ್ದನು. ಅಂತಿಯೋಕ್ಯಕ್ಕೆ ಬಂದ ನಿರಾಶ್ರಿತರು, ಅವರು ಗ್ರೀಕರಿಗೂ ಸುವಾರ್ತೆ ಸಾರಲು ಪ್ರಾರಂಭಿಸಿದರು. ಹೀಗೆ ಮೊದಲ ನಿಜವಾದ ಬಹುಸಾಂಸ್ಕೃತಿಕ ಸಭೆ ರೂಪುಗೊಂಡಿತು. ಅಂತಿಯೋಕ್ಯದಿಂದ ಪೌಲ ಮತ್ತು ಬಾರ್ನಬರ ಮಿಷನರಿ ಪ್ರಯಾಣಗಳು ಆರಂಭವಾದವು. ಪೆಂತೆಕೋಸ್ತೆಯ ನಂತರ ಕೇವಲ 30 ವರ್ಷಗಳೊಳಗೆ ಯೆರೂಸಲೇಮಿನಿಂದ ರೋಮ್ವರೆಗೆ, ಉತ್ತರ ಆಫ್ರಿಕೆಯಿಂದ ಇಂದಿನ ಟರ್ಕಿಯವರೆಗೆ ಸಭೆಗಳು ಸ್ಥಾಪಿಸಲ್ಪಟ್ಟಿದ್ದವು. ಹೊಸ ಒಡಂಬಡಿಕೆಯ ಬರಹಗಳು. ಅಪಸ್ತಲಿಕ ಅಡಿಪಾಯ. ಸಭೆಗಳು ಹೆಚ್ಚಾಗುತ್ತಾ, ಅಪಸ್ತಲರು ವಯಸ್ಸಾಗುತ್ತಾ ಬಂದಂತೆ ಬರಹದ ಮೂಲಕ ಬೋಧನೆಯ ಅಗತ್ಯವು ಹೆಚ್ಚಾಯಿತು. ಕ್ರೈಸ್ತ ಶಕ 45-95 ನಡುವೆ ನಮ್ಮ ಹೊಸ ಒಡಂಬಡಿಕೆಯ 27 ಗ್ರಂಥಗಳು ಬರೆಯಲ್ಪಟ್ಟವು. ಪೌಲನ ಪತ್ರಿಕೆಗಳು ನಿರ್ದಿಷ್ಟ ಸಭೆಗಳ ಸಮಸ್ಯೆಗಳಿಗೆ ಉತ್ತರ ನೀಡುವುದರ ಜೊತೆಗೆ ಸಾರ್ವತ್ರಿಕವಾದ ಆಧ್ಯಾತ್ಮಿಕ ತತ್ವಗಳನ್ನು ಸ್ಥಾಪಿಸಿದವು. ಸುವಾರ್ತೆಗಳು ಯೇಸುವಿನ ಜೀವನ ಮತ್ತು ಬೋಧನೆಗಳ ಸಾಕ್ಷ್ಯಗಳನ್ನು ಸಂರಕ್ಷಿಸಿದವು. ಸಾಮಾನ್ಯ ಪತ್ರಿಕೆಗಳು ಹಿಂಸೆ ಎದುರಿಸುತ್ತಿದ್ದ ವಿವಿಧ ಸ್ಥಳಗಳಲ್ಲಿನ ಸಭೆಗಳಿಗೆ ಜ್ಞಾನ ಮತ್ತು ಮಾರ್ಗದರ್ಶನ ನೀಡಿದವು. ಪ್ರಕಟಣೆ ಸಂಕಟದಲ್ಲಿದ್ದ ವಿಶ್ವಾಸಿಗಳಿಗೆ ಆಶೆಯನ್ನು ನೀಡಿತು, ಕೊನೆಯಲ್ಲಿ ಕ್ರಿಸ್ತನೇ ಜಯಶಾಲಿಯಾಗುವನು ಎಂದು ತಿಳಿಸಿತು. ಆ ಕಾಲದಲ್ಲಿ ಇವುಗಳ ಹೊರತಾಗಿಯೂ ಇತರ ಕ್ರೈಸ್ತ ಬರಹಗಳು ಇದ್ದವು. ಆದರೆ ಸಭೆಗಳು ಈ 27 ಗ್ರಂಥಗಳನ್ನು ವಿಶಿಷ್ಟವಾದ ಅಧಿಕಾರ ಹೊಂದಿದ ಬರಹಗಳೆಂದು ಗುರುತಿಸಿದವು. ಇವು ಮುಂದಿನ ಎಲ್ಲಾ ಬೋಧನೆ ಮತ್ತು ಆಚರಣೆಗಳಿಗೆ ಮಾಪಕದಂಡವಾಗಿದವು. ಇಂದಿನ ಸಭೆಗೆ ಪಾಠಗಳು. ಪೆಂತೆಕೋಸ್ತೆ ಮತ್ತು ಆರಂಭಿಕ ಸಭೆಯಿಂದ ನಾವು ಇಂದು ಏನು ಕಲಿಯಬಹುದು? 1. ಸಭೆಯು ಅಲೌಕಿಕವಾದದ್ದು. ಸಭೆಯು ಮಾನವ ತಂತ್ರ ಅಥವಾ ಯೋಜನೆಯಿಂದ ಹುಟ್ಟಲಿಲ್ಲ, ಅದು ಪವಿತ್ರಾತ್ಮನ ಕಾರ್ಯದಿಂದ ಹುಟ್ಟಿತು. ಸಭೆಯನ್ನು ಕೇವಲ ಕಾರ್ಯಕ್ರಮಗಳು, ರಾಜಕೀಯ ಮತ್ತು ಸಂಘಟನೆಗಳಿಗೆ ಸೀಮಿತಗೊಳಿಸಿದಾಗ ಅದರ ನಿಜವಾದ ಸ್ವರೂಪವನ್ನು ನಾವು ಕಳೆದುಕೊಳ್ಳುತ್ತೇವೆ. 2. ಏಕತೆಗೆ ಉದ್ದೇಶಪೂರ್ವಕ ಪ್ರಯತ್ನ ಅಗತ್ಯ. ಆರಂಭಿಕ ಸಭೆಯು ಜನಾಂಗೀಯ ಮತ್ತು ಸಾಂಸ್ಕೃತಿಕ ಭಿನ್ನತೆಗಳ ನಡುವೆಯೂ ಏಕತೆಯನ್ನು ಕಾಪಾಡಿಕೊಳ್ಳಲು ಶ್ರಮಿಸಬೇಕಾಯಿತು.
ಅವರು ಯಶಸ್ವಿಯಾದದ್ದು ಸಾಂಸ್ಕೃತಿಕ ಆದ್ಯತೆಗಳಿಗಿಂತ ಸುವಾರ್ತೆಗೆ ಹೆಚ್ಚಿನ ಮಹತ್ವ ನೀಡಿದ್ದರಿಂದ. 3. ರಚನೆಯು ಮಿಷನ್ಗೆ ಸೇವೆ ಮಾಡಬೇಕು. ಆರಂಭಿಕ ಸಭೆಯು ಸುವಾರ್ತೆಯನ್ನು ಹರಡಲು ಮತ್ತು ಜನರ ಆರೈಕೆ ಮಾಡಲು ತನ್ನನ್ನು ಸಂಘಟಿಸಿಕೊಂಡಿತು, ಕೇವಲ ದೊಡ್ಡ ಸಂಸ್ಥೆ ನಿರ್ಮಿಸಲು ಅಲ್ಲ. ಸಂಸ್ಥೆಯ ರಚನೆಯು ಮಿಷನ್ಗಿಂತ ಮುಖ್ಯವಾದಾಗ ಏನೋ ತಪ್ಪಾಗಿದೆ. 4. ಹಿಂಸೆಯು ಅನೇಕ ಬಾರಿ ಸಭೆಯನ್ನು ಬಲಪಡಿಸುತ್ತದೆ. ಆರಾಮವು ನಿರ್ಲಕ್ಷ್ಯಕ್ಕೆ ಕಾರಣವಾಗಬಹುದು, ಆದರೆ ವಿರೋಧ ಮತ್ತು ಹಿಂಸೆ ನಿಜವಾಗಿ ಮುಖ್ಯವಾದ ವಿಷಯಗಳ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ಚದುರಿಸಲ್ಪಟ್ಟ ಸಭೆಯೇ ಸುವಾರ್ತೆಯನ್ನು ಹರಡುವ ಸಭೆಯಾಯಿತು. 5. ಶಾಸ್ತ್ರವು ಸದಾ ಅಡಿಪಾಯವಾಗಿರಬೇಕು. ಅಪೊಸ್ತಲರು ಕೇವಲ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿಲ್ಲ, ಅವರು ಎಲ್ಲಾ ಕಾಲಗಳಲ್ಲಿಯೂ ಸಭೆಗೆ ಮಾರ್ಗದರ್ಶನ ನೀಡುವ ಲಿಖಿತ ಸತ್ಯವನ್ನು ಸ್ಥಾಪಿಸಿದರು. ವೈಯಕ್ತಿಕ ಪ್ರಕಟಣೆ ಅಥವಾ ಅನುಭವವನ್ನು ಯಾವಾಗಲೂ ಬೈಬಲ್ನ ಪ್ರಕಟಣೆಯೊಂದಿಗೆ ಪರೀಕ್ಷಿಸಬೇಕು. ಪೆಂತೆಕೋಸ್ತೆಯಿಂದ ಆರಂಭವಾದ ಸಭೆಯ ಕಥೆ ಕೇವಲ ಇತಿಹಾಸವಲ್ಲ, ಇದು ಇಂದಿನ ಸಭೆಯು ಪವಿತ್ರಾತ್ಮನ ಶಕ್ತಿ, ಸುವಾರ್ತೆಯ ಏಕತೆ, ಸೇವೆಯ ಮನೋಭಾವ ಮತ್ತು ದೇವರ ವಾಕ್ಯದ ಅಡಿಪಾಯದಲ್ಲಿ ಹೇಗೆ ನಡೆಯಬೇಕು ಎಂಬುದಕ್ಕೆ ಒಂದು ಜೀವಂತ ಪಾಠವಾಗಿದೆ.